ವಾಲ್ಮೀಕಿ ಬಹುಕೋಟಿ ಹಗರಣದ ಆರೋಪಿಗಳಿಗೆ ಇಡಿ ಶಾಕ್ ಕೊಟ್ಟಿದೆ. ಕರ್ನಾಟಕದಲ್ಲಿ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳ ಮೆಗಾ ರೈಡ್ ಆಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಅಕ್ರಮವಾಗಿ ಹಣ ವರ್ಗಾವಣೆಯ ಹಿನ್ನೆಲೆಯಲ್ಲಿ ಇಡಿ ಬೇಟೆ ಶುರುವಾಗಿದೆ. ಮಾಜಿ ಸಚಿವ ಬಿ ನಾಗೇಂದ್ರ ಹಾಗೂ ದದ್ದಲ್ ಮನೆ ಮೇಲೆ ಇಡಿ ರೈಡ್ ಆಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಮೆಗಾ ರೈಡ್ ಆಗಿದೆ. ಅಕ್ರಮವಾಗಿ ಹಣ ವರ್ಗಾವಣೆಯ ಹಿನ್ನೆಲೆಯಲ್ಲಿ ಇಡಿ ಬೇಟೆಯೂ ಶುರುವಾಗಿದೆ. ಮಾಜಿ ಸಚಿವ ಬಿ ನಾಗೇಂದ್ರ, ಶಾಸಕ ಬಸವನಗೌಡ ದದ್ದಲ್ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಅದರ ಜೊತೆಗೆ ಎಂಡಿ ಪದ್ಮನಾಭ ಹಾಗೂ ಲೆಕ್ಕ ಪರಿಶೋಧಕನ ಮನೆಯ ಮೇಲೂ ಕೂಡ ಇಡಿ ದಾಳಿಯಾಗಿದೆ. ಬೆಂಗಳೂರಿನ ಬಿಎಲ್ ರೋಡ್, ಮತ್ತಿಕೆರೆ, ಮಲ್ಲೇಶ್ವರಂ, ರಾಯಚೂರು ಸೇರಿ ರಾಜ್ಯದ ವಿವಿಧೆಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ವಾಲ್ಮೀಕಿ ಬಹುಕೋಟಿ ಹಗರಣದ ಆರೋಪಿಗಳಿಗೆ ಇಡಿ ಶಾಕ್. ಈಗ ನಿನ್ನೆಯಷ್ಟೇ ನಾಗೇಂದ್ರ ಹಾಗೂ ದದ್ದಲ್ ಅವರ ವಿಚಾರಣೆ ಆಗಿತ್ತು. ಇಡಿ ಈ ಇಬ್ಬರನ್ನ ಕರೆಸಿ ವಿಚಾರಣೆ ಮಾಡಿತ್ತು. ಇದರ ಬೆನ್ನಲ್ಲೇ ಇವತ್ತು ಇಡಿ ಶಾಕ್. ಇಡಿ ದಾಳಿ ಮಾಡಿದೆ. ರಾಯಚೂರಿನಲ್ಲಿ ದದ್ದಲ್ ಮನೆ ಮೇಲೆ ದಾಳಿಯಾದರೆ ಬೆಂಗಳೂರಿನಲ್ಲಿ ನಾಗೇಂದ್ರ ಮನೆ ಮೇಲೆ ದಾಳಿಯಾಗಿದೆ. ಜೊತೆಗೆ ಇಡೀ ಅಭಿವೃದ್ಧಿ ಪ್ರಾಧಿಕಾರದ ನಿಗಮದ ಅಧ್ಯಕ್ಷ ಪದ್ಮನಾಭ, ಆತನ ಮನೆ ಮೇಲೂ ಕೂಡ ದಾಳಿಯಾಗಿದೆ. ನಾಗೇಂದ್ರ ಮನೆ ಮೇಲೆ ಇಡಿ ದಾಳಿ, ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇನ್ನೊಂದು ಕಡೆ ರಾಯಚೂರಿನ ದದ್ದಲ್ ಮನೆ ಮೇಲೆ ಆದಂಥ ದಾಳಿಯ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ಎಂಡಿ ಪದ್ಮನಾಭ, ಪರಶುರಾಮ್, ಈ ಲೆಕ್ಕ ಪರಿಶೋಧಕ ಇದಾನಲ್ಲ, ಅವನ ಮನೆ ಮೇಲೂ ಕೂಡ ದಾಳಿಯಾಗಿದೆ. ನಿನ್ನೆಯಷ್ಟೇ ಒಂದು ಆಡಿಯೋ ರಿವೀಲ್ ಆಗಿತ್ತು. ಆಡಿಯೋದ ಬೆನ್ನಲ್ಲೇ ಇಡಿ ಶಾಕ್ ಕೊಟ್ಟಿದೆ. ಅಭಿಷೇಕ್ ಜಯಶಂಕರ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಅಭಿಷೇಕ್, ನಿನ್ನೆಯಷ್ಟೇ ಒಂದು ಆಡಿಯೋ ರಿಲೀಸ್ ಆಗಿತ್ತು. ಆ ಆಡಿಯೋದಲ್ಲಿ ಇಲ್ಲ ಈ ಅಧ್ಯಕ್ಷರ ಪಾತ್ರವೂ ಇಲ್ಲ, ಸಚಿವರ ಪಾತ್ರವೂ ಇಲ್ಲ ಅಂತ ಬಂತು. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಕ್ಲೀನ್ ಚಿಟ್ ಕೊಟ್ಟರು. ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಅಭಿಷೇಕ್, ಇವತ್ತು ಬೆಳ್ಳಂಬೆಳಗ್ಗೆ ಇಡಿ ದಾಳಿ ಆಗಿದೆ. ಇಡಿ ದಾಳಿ ಆಗಿದೆ. ಒಂದು ಕಡೆಯಿಂದ ರಾಯಚೂರಿನಲ್ಲೂ ಆಗ್ತಾ ಇದೆ, ಬೆಂಗಳೂರಿನಲ್ಲಿ ಅನೇಕ ಕಡೆ ಬೇರೆ ಬೇರೆ ಕಡೆ ದಾಳಿ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ವಾಸುದೇವ್, ಬಹುಕೋಟಿ ಹಗರಣ ಆಗಿರುವಂತಹ ಕಾರಣದಿಂದಾಗಿ ಇಡಿ ಅಧಿಕಾರಿಗಳು ಒಂದು ದಾಳಿಯನ್ನು ನಡೆಸಿದ್ದಾರೆ. ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳು ಕೂಡ ಆಗ್ತಾ ಇದೆ. ಇಂದು ಬೆಳಗಿನ ಜಾವ 7 ಗಂಟೆಗೆ ಶುರುವಾದಂತಹ ಒಂದು ದಾಳಿ ಇನ್ನೂ ಕೂಡ ಮುಂದುವರೆದಿದೆ. ವಿಜಯನಗರ ಆಗಿರಬಹುದು, ಅಲ್ಲಿ ಮ್ಯಾನೇಜರ್ ಏನಿದ್ದಾರೆ ಅವರ ಮನೆಗಳಾಗಿರಬಹುದು, ದೀಪ ಅನ್ನುವಂತಹ ಬ್ಯಾಂಕ್ ಎಂಪ್ಲಾಯ್ ಮನೆಗಳಾಗಿರ್ಬೋದು. ಅಂದರೆ ಇವ್ರದ್ದು ಎಲ್ಲ ಹಣ ವರ್ಗಾವಣೆ ಮಾಡೋದಕ್ಕೆ ಇವರೆಲ್ಲರೂ ಕೂಡ ಕಾರಣಕರ್ತರು ಅನ್ನುವಂತಹ ಒಂದು ಕಾರಣದಿಂದಾಗಿ ಅಧಿಕಾರಿಗಳು ಇವರ ಮನೆ ಮೇಲೆ ಒಂದು ದಾಳಿಯನ್ನು ನಡೆಸಿರುವಂಥದ್ದು. ಮತ್ತು ಅದೇ ರೀತಿಯಾಗಿ ಶಾಸಕ ನಾಗೇಂದ್ರ ಅವರ ಮನೆ ಏನಿದೆ, ಅಂದರೆ ಈಗಾಗಲೇ ನೀವು ನೋಡ್ತಾ ಇರಬಹುದು, ಅಪಾರ್ಟ್ಮೆಂಟ್ಗೆ ಇಂದು ಬೆಳಗಿನ ಜಾವ 7 ಗಂಟೆಗೆ ಒಂದು ದಾಳಿ ನಡೆಸಲಾಗಿತ್ತು. ಅದೇ ರೀತಿಯಾಗಿ ಯಲಹಂಕದ ಶ್ರೀನಿವಾಸಪುರ ಇಟ್ಟಿಗೆ ಫ್ಯಾಕ್ಟರಿ ಬಳಿ ಇರುವಂತಹ ಮನೆ ಏನಿದೆ, ಅಂದರೆ ದದ್ದಲ್ ಅವರ ಮನೆ ಏನಿದೆ, ಅವರ ಮನೆ ಮೇಲೆ ಕೂಡ ದಾಳಿ ನಡೆದಿದೆ. ಅಂದರೆ ಇಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ಮನೆಗಳಲ್ಲಿ ತಂಗುತ್ತಾ ಇದ್ರು. ಹೀಗಾಗಿ ಇಲ್ಲಿ ದಾಳಿಯನ್ನು ನಡೆಸಿದಂತಹ ಇಡಿ ಅಧಿಕಾರಿಗಳು ಈಗ ಮಹತ್ವದ ಸಾಕ್ಷಿಗಳನ್ನು ಕಲೆ ಹಾಕೋದಕ್ಕೆ ಈಗಾಗಲೇ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಪ್ರಮುಖವಾಗಿ ಹಣವನ್ನು, ಅಂದರೆ ಇಷ್ಟೆಲ್ಲ ಆದರೂ ಕೂಡ ಸಹಜವಾಗಿಯೇ ಆರೋಪಿಗಳು ಅಂತ ಅನಿಸಿಕೊಂಡವರು ಹಣವನ್ನು ಮನೆಯಲ್ಲಿ ಯಾರು ಕೂಡ ಇಟ್ಟಿರೋದಿಲ್ಲ, ಅದಕ್ಕೆ ಬೇಕಾದಂತಹ ದಾಖಲಾತಿಗಳನ್ನು ಕೂಡ ಇಟ್ಟಿರೋದಿಲ್ಲ. ಆದರೆ ಕೆಲವೊಂದು ವಿಚಾರಣೆಗಳನ್ನು ನಡೆಸಬೇಕಾದಂತಹ ಒಂದು ಅಗತ್ಯತೆ ಇದೆ. ಹೀಗಾಗಿ ಇಡಿ ಅಧಿಕಾರಿಗಳು ಮನೆಯ ಸಿಬ್ಬಂದಿಗಳನ್ನು ಕೂಡ ಅವರನ್ನು ಕೂಡ ಒಂದು ಪರಿಶೀಲನೆ, ಅಂದರೆ ಒಂದು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಇಡಿ ಯಾವ ರೀತಿ ಸಾಕ್ಷಿಗಳನ್ನು ಕಲೆ ಹಾಕಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸೋದಕ್ಕಿಂತ ಮುಂಚೆ ಅದಕ್ಕೆ ಬೇಕಾದಂತಹ ಸಂಪೂರ್ಣವಾಗಿದ್ದಂತಹ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿದ ಬಳಿಕವೇ ಒಂದು ಎಂಡ್ ಪಾಯಿಂಟ್ ಅನ್ನುವಂತಹ ರೀತಿಯಲ್ಲಿ ದಾಳಿ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿದ ಬಳಿಕ ದಾಳಿಯನ್ನು ನಡೆಸಿರುವಂಥದ್ದು. ಅವರು ಯಾವ್ಯಾವ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ, ದಾಳಿಯ ವೇಳೆ ಯಾರು ಅಕ್ಯೂಸ್ಗಳಂತ ಏನು ಅನಿಸ್ಕೊಳ್ತಾರೆ ಅವರ ಮುಂದೆ ಇಟ್ಟು ಆ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಮುಂದೆ ಇಟ್ಟು ಇದರ ಬಗ್ಗೆ ಒಂದು ಸ್ಪಷ್ಟನೆ ಕೇಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಯಾವಾಗ ಮನಿ ಟ್ರಾನ್ಸ್ಫರ್ ಆಯಿತು, ಯಾರ ಅನತಿಯ ಮೇರೆಗೆ ಹಣ ಟ್ರಾನ್ಸ್ಫರ್ ಆಗಿದೆ, ಇದೆಲ್ಲದರ ಡೀಟೇಲ್ಸ್ಗಳನ್ನು ಕಲೆ ಹಾಕೋದಕ್ಕೆ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಮುಂದಾಗಿರುವಂಥದ್ದು.
ಮತ್ತು ಇಲ್ಲಿ ಪ್ರಮುಖವಾಗಿ ಬ್ಯಾಂಕ್ನ ಸಿಬ್ಬಂದಿಗಳೇನಿದ್ದಾರೆ ಬ್ಯಾಂಕ್ನ ಸಿಬ್ಬಂದಿಗಳು ಇಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ಒಂದು ಕಾರಣದಿಂದಾಗಿ ಅವರ ಮನೆ ಮೇಲೆ ಅಂದರೆ ವಿಜಯನಗರ ಆಗಿರಬಹುದು ಜೆ ನಗರ ಆಗಿರಬಹುದು ಯೂನಿಯನ್ ಬ್ಯಾಂಕ್ನ ಸಿಬ್ಬಂದಿಗಳಾಗಿರಬಹುದು ಅವರೆಲ್ಲರ ಮನೆಗಳ ಮೇಲೆ ಒಂದು ದಾಳಿಯನ್ನು ನಡೆಸಿದ್ದಾರೆ. ಹೀಗಾಗಿ ಸದ್ಯ ಈ ದಾಳಿ ಮುಂದುವರಿಯುವಂತಹ ಅಂದರೆ ಈ ಪರಿಶೀಲನೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ 7 ಗಂಟೆಯಿಂದ ಶುರುವಾದಂತಹ ಒಂದು ದಾಳಿ ಹೆಚ್ಚು ಕಡಿಮೆ ಒಂದು 2 ಗಂಟೆಗಳವರೆಗೂ ಕೂಡ ಮುಂದುವರೆದಿದೆ. ಡಾಕ್ಯುಮೆಂಟ್ಗಳನ್ನು ಅವರ ಮುಂದೆ ಇಟ್ಟು ಅಂದರೆ ಅವರು ನಾನು ಮಾಡಿಲ್ಲ, ನಾನು ಅವರಿಗೆ ಒಂದು ಆದೇಶವನ್ನು ಮಾಡಿಲ್ಲ ಅಥವಾ ನಾನು ಹಣವನ್ನು ವರ್ಗಾವಣೆ ಮಾಡಿಲ್ಲ ಅಂತ ಹೇಳಿ ಅವರು ಯಾವುದೇ ರೀತಿಯಾದಂತಹ ಸಬೂಬು ನೀಡೋದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಇಡಿ ಅಧಿಕಾರಿಗಳು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಆ ಸಿದ್ಧತೆಗಳನ್ನು ಮಾಡ್ಕೊಂಡಂತಹ ಅಂದರೆ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ನಂತರ ಅವರ ಮುಂದೆ ಇಟ್ಟು ಇದರ ಸ್ಪಷ್ಟನೆಯನ್ನು ಕೇಳೋದಕ್ಕೆ ಈಗಾಗಲೇ ಇದನ್ನು ಮಾಡ್ತಾ ಇದ್ದಾರೆ. ಅದರ ಪರಿಶೀಲನೆ ಈಗ ಮುಂದುವರೆದಿದೆ. ವಾಸುದೇವ್. ಓಕೆ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.